ಖ್ಯಾತಿಯ ನಿವೇದಿತಾ ಗೌಡ ಹಾಗೂ ರ್ಯಾಪರ್ ಚಂದನ್ ಶೆಟ್ಟಿ ಪರಸ್ಪರ ಪ್ರೀತಿಸಿ ಮದುವೆಯಾದರು. ಬಿಗ್ ಬಾಸ್ ಮನೆಯಲ್ಲಿ ಅವರಿಬ್ಬರು ಅಣ್ಣ ತಂಗಿ ಅನ್ನುತ್ತಿದ್ದವರು. ಆದರೆ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಬಳಿಕ ಪರಸ್ಪರ ಪ್ರೀತಿ ಮಾಡಿ ಅದ್ಧೂರಿಯಾಗಿ ಮದುವೆಯಾಗಿದ್ದರು. ಆದರೆ ಬಿಗ್ ಬಾಸ್ ಜೋಡಿ ಖುಷಿಯಾಗಿ ಜೊತೆಯಾಗಿ ಸಂಸಾರ ಮಾಡ್ತಾರೆ, ಇನ್ನೇನು ಗುಡ್ ನ್ಯೂಸ್ ಕೊಟ್ಟೇ ಬಿಡ್ತಾರೆ ಎನ್ನುವಷ್ಟರಲ್ಲಿ ಇಬ್ಬರು ಡಿವೋರ್ಸ್ ಅನೌನ್ಸ್ ಮಾಡಿ ಶಾಕ್ ಅನ್ನು ಕೊಟ್ಟರು. ರ್ಯಾಪರ್ ಆಗಿ ಗುರುತಿಸಿಕೊಂಡಿರುವ ಚಂದನ್ ಶೆಟ್ಟಿ ಅವರಿಗೆ ಮೊದಲಿನಿಂದಲೂ ಅಪಾರ ಅಭಿಮಾನಿಗಳಿದ್ದಾರೆ. ಇನ್ನು ರೀಲ್ಸ್ ಮಾಡೋ ಮೂಲಕ ಫೇಮಸ್ ಆಗಿದ್ದ ನಿವೇದಿತಾ ಗೌಡ ಅವರು ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ಹೆಚ್ಚಿನ ಅಭಿಮಾನಿಗಳನ್ನು ಗಳಿಸಿದ್ದರು. ಅಲ್ಲಿಂದ ಅವರ ಕ್ರೇಜ್ ಹೆಚ್ಚಿತು. ಆದರೆ ನಿವೇದಿತಾ ಹಾಗೂ ಚಂದನ್ ಶೆಟ್ಟಿ ಡಿವೋರ್ಸ್ ಬಳಿಕ ನಿವೇದಿತಾ ಗೌಡ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ನಲ್ಲಿ ಇದ್ದಾರೆ. ದಿನಕ್ಕೊಂದು ಬೋಲ್ಡ್ ಅವತಾರದಲ್ಲೇ ಇನ್ಸ್ಟಾಗ್ರಾಂನಲ್ಲಿ ಸುದ್ದಿಯಾಗ್ತಿರುವ ನಿವೇದಿತಾ ಗೌಡಗೆ ಹೆಚ್ಚೆಚ್ಚು ಬ್ಯಾಡ್ ಕಮೆಂಟ್ಗಳೇ ಹರಿದು ಬರುತ್ತಿವೆ. ನಿವೇದಿತಾ ಗೌಡ ಹಾಗೂ ಚಂದನ್ ಶೆಟ್ಟಿ ಪ್ರೀತಿಸಿ ಮದುವೆಯಾಗಿ 4 ವರ್ಷಗಳ ಬಳಿಕ ಹೊಂದಾಣಿಕೆ ಆಗ್ತಿಲ್ಲ ಎಂಬ ಕಾರಣ ನೀಡಿ ಪರಸ್ಪರ ಒಪ್ಪಿಗೆ ಮೇರೆಗೆ ವಿಚ್ಛೇದನ ಪಡೆದಿದ್ದಾರೆ. ಸದ್ಯ ಮೂವ್ ಆನ್ ಆಗಿರುವ ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿ ತಮ್ಮ ತಮ್ಮ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಹೀಗಿರುವಾಗಲೇ ನಿವೇದಿತಾ ಗೌಡ ಅವರ ಹಳೆ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ನಾನು ಕ್ರಿಶ್ಚಿಯನ್ ಹುಡುಗನನ್ನು ಮದುವೆಯಾಗಬೇಕು ಅಂದುಕೊಂಡಿದ್ದೆ ಎಂದು ನಿವೇದಿತಾ ಗೌಡ ಹೇಳಿರುವ ಹಳೆ ವಿಡಿಯೋ ಈಗ ವೈರಲ್ ಆಗಿದೆ. 3 ವರ್ಷದ ಹಿಂದೆ ನಿವೇದಿತಾ ಗೌಡ ಹೇಳಿದ ವಿಡಿಯೋ ಇದಾಗಿದ್ದು, ನಿವೇದಿತಾ ಗೌಡ ತಮ್ಮದೇ ಯೂಟ್ಯೂಬ್ ಚಾನೆಲ್ ಹೊಂದಿದ್ದು, ಅದೇ ಯೂಟ್ಯೂಬ್ ಚಾನೆಲ್ನಲ್ಲಿ 3 ವರ್ಷಗಳ ಹಿಂದೆ ನಿವೇದಿತಾ ಗೌಡ ಒಂದು ವಿಡಿಯೋ ಮಾಡಿದ್ದರು. ಮೈ ಗೌನ್ ಕಲೆಕ್ಷನ್ ಎಂಬ ವಿಡಿಯೋದಲ್ಲಿ ತಮ್ಮ ಬಳಿ ಇರುವ ತರತರಹ ಗೌನ್ಗಳ ಬಗ್ಗೆ ತಮ್ಮ ಸಬ್ಸ್ಕ್ರೈಬರ್ಸ್ಗಳಿಗೆ ನಿವೇದಿತಾ ಗೌಡ ವಿವರಿಸಿದ್ದಾರೆ. ಅದೇ ವಿಡಿಯೋದಲ್ಲಿ ತಮ್ಮ ವೆಡ್ಡಿಂಗ್ ಗೌನ್ ಬಗ್ಗೆಯೂ ನಿವೇದಿತಾ ಗೌಡ ಮಾತನಾಡಿದ್ದಾರೆ. ನಿವೇದಿತಾ ಗೌಡ ತಮ್ಮ ರಿಸೆಪ್ಷನ್ ಗೌನ್ ಬಗ್ಗೆ ಮಾತನಾಡುವಾಗಲೇ, ನನ್ನ ಈ ರಿಸೆಪ್ಷನ್ ಗೌನ್ ನೋಡಿದರೆ ನನಗೆ ನನ್ನ ಬಾಲ್ಯ ನೆನಪಾಗುತ್ತದೆ. ನಾನು ಕ್ರಿಶ್ಚಿಯನ್ ಆಗಬೇಕು, ಕ್ರಿಶ್ಚಿಯನ್ ಹುಡುಗನನ್ನು ಮದುವೆಯಾಗಬೇಕು ಅಂತ ನಾನು ಬಾಲ್ಯದಲ್ಲಿ ಆಸೆ ಪಟ್ಟಿದ್ದೆ. ಯಾಕೆಂದರೆ ಕ್ರಿಶ್ಚಿಯನಿನ ಮದುವೆಯಾದರೆ ಮದುವೆಯಲ್ಲಿ ಗೌನ್ ಹಾಕಿಕೊಳ್ಳಬಹುದು ಅಂತ ಅಂದುಕೊಂಡಿದ್ದೆ. ಈಗಲೂ ನನ್ನ ಮದುವೆಯ ರಿಸೆಪ್ಷನ್ನಲ್ಲಿ ಗೌನ್ ಧರಿಸಿದ್ದೆ. ಇದು ನನ್ನ ರಿಸೆಪ್ಷನ್ ಗೌನ್. ಇದನ್ನ ನನ್ನ ರಿಸೆಪ್ಷನ್ಗೆ ಬಿಟ್ಟು ನಾನು ಇನ್ನೆಲ್ಲೂ ಹಾಕಿಕೊಂಡಿಲ್ಲ. ನಾನು ಇದನ್ನು ಲಿಫ್ಟ್ ಮಾಡುವುದಕ್ಕೆ ಸಾಧ್ಯವಿಲ್ಲ, ಅಷ್ಟು ಭಾರ ಇದೆ ಅಂತ ತಮ್ಮ ವಿಡಿಯೋದಲ್ಲಿ ನಿವೇದಿತಾ ಗೌಡ ಹೇಳಿದ್ದು ಈ ಹಳೆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ವೈರಲ್ ಆಗುತ್ತಿದೆ. ಇದೇ ರೀತಿಯ ಸಿನಿ ಅಪ್ಡೇಟ್ಸ್ಗಾಗಿ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ.